ವೇಗದ ಕುದುರೆಯಂತೆ ಓಡುತ್ತಿದ್ದ ಡಿಕೆ ಶಿವಕುಮಾರ್ ಅವರ ಕುದುರೆಗೆ ಬ್ರೇಕ್ ಹಾಕೋದಕ್ಕೆ ಸಿದ್ದು ಪಾಳೆ ಏನಾದರೂ ಹೊರಟಿತ್ತ? ಸಿದ್ದು ಮಾಸ್ಟರ್ ಪ್ಲಾನ್ ಉಲ್ಟಾ ಹೊಡೆದಿದ್ದು ಹೇಗೆ? ಡಿಕೆಗೆ ಬ್ರೇಕ್ ಹಾಕೋದಕ್ಕೆ ಹೊರಟಿದ್ದ ಸಿದ್ದು ಪಾಳೆಯ ಸಿದ್ದು ಮಾಸ್ಟರ್ ಪ್ಲಾನ್ ಉಲ್ಟಾ ಹೊಡೆದಿದ್ದು ಹೇಗೆ? ಸಿದ್ದು ಮಾಸ್ಟರ್ ಪ್ಲಾನ್ ಉಲ್ಟಾ ಹೊಡೆದಿದ್ದು ಹೆಂಗೆ? ರಾಹುಲ್ ಗಾಂಧಿ ಕೊಟ್ಟ ಒಂದು ಬಿಗ್ ವಾರ್ನಿಂಗ್ ಏನು? ಇನ್ನು ಮುಂದೆ ರಾಜ್ಯ ಕಾಂಗ್ರೆಸ್ಸಿನ ಏಕೈಕ ಪವರ್ ಸೆಂಟರ್ ದಿಲ್ಲಿ ತೀರ್ಪಿನಿಂದ ಕಂಗೆಟ್ಟ ಸಿದ್ದು. ಡಿಕೆ ಶಿವಕುಮಾರ್ ಅವರಿಗೆ ಬ್ರೇಕ್ ಹಾಕೋದಕ್ಕೆ ಹೊರಟಿದ್ದ ಸಿದ್ದು ಪಾಳೆಯ ಅನ್ನೋ ಚರ್ಚೆ. ಸಿದ್ದು ಮಾಸ್ಟರ್ ಪ್ಲಾನ್ ಉಲ್ಟಾ ಹೊಡೆದಿದ್ದು ಹೇಗೆ? ರಾಹುಲ್ ಗಾಂಧಿ ಕೊಟ್ಟಂತಹ ಕಡೆಯ ವಾರ್ನಿಂಗ್ ಏನು? ಏಕೈಕ ಪವರ್ ಸೆಂಟರ್ ಈಗ ಡಿಕೆ ಶಿವಕುಮಾರ. ದಿಲ್ಲಿ ತೀರ್ಪಿನಿಂದ ಕಂಗೆಟ್ಟ ಸಿದ್ದು ಟೀಮ್ನ ಮುಂದಿನ ನಡೆ ಏನು? ಅಂತೂ ಇಂತೂ ಸಿಂಹಾಸನದ ಹಸ್ತಾಂತರದ ಕಾರ್ಯಾಚರಣೆ ನಡೀತಾ ಇದೆ. ಎಲ್ಲವೂ ಮುಗಿಯುವ ಹಂತದಲ್ಲಿದೆ. ಎಲ್ಲವೂ ಔಪಚಾರಿಕ, ಎಲ್ಲವೂ ಅಧಿಕೃತ ಆಗೋಗೋಯ್ತು. ಇನ್ನೇನು ಆ ದಿನಾಂಕ ಬರಬೇಕು, ಪದಗ್ರಹಣ ಆಗಬೇಕು. ಅದು ಕಂಪ್ಲೀಟ್ ಆದ ನಂತರ ಪರಿಪೂರ್ಣ ಹಂತಕ್ಕೆ ರಾಜ್ಯದ ಸ್ಥಾನದ ಪಲ್ಲಟ ಪರಿಪೂರ್ಣ ಹಂತಕ್ಕೆ ಬರ್ತವೆ. ಸೊ ಈ ನಡುವೆ ಈಗ ಚರ್ಚೆ ಆಗ್ತಾ ಇರುವಂತಹದ್ದು ಒಂದು ಸುವರ್ಣ ದಾರಿಯನ್ನ ನೋಡಿ. ಡಿಕೆಶಿಗೆ ದಿಲ್ಲಿ ನಾಯಕರ ಬಲ, ಸಿದ್ದುಗೆ ಮುಖಭಂಗ. ಡಿಕೆ ಶಿವಕುಮಾರ್ ಪಳಗಿಸೋದಕ್ಕೆ ರೆಡಿಯಾಗಿದ್ದ ಚಾಣಕ್ಯ ತಂತ್ರ ಉಡೀಸ್. ಸಮನ್ವಯ ಸಮಿತಿ ರಚನೆ ಮಾಡಿ ಡಿಕೆಶಿ ಕೈಕಟ್ಟು ಹಾಕೋದಕ್ಕೆ ಮುಂದಾಗಿದ್ದ ಸಿದ್ದು ಟೀಮ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಣೆದಿದ್ದ ವ್ಯೂಹಕ್ಕೆ ಹೈಕಮಾಂಡ್ ತಣ್ಣೀರು. ಸಿದ್ದು ಪಾಳೆಯದ ಪ್ರಸ್ತಾಪವನ್ನ ಕಸದ ಬುಟ್ಟಿಗೆ ಎಸೆದ ರಾಹುಲ್ ಗಾಂಧಿ. ನೀವು 3 ವರ್ಷ ಆಳಿದ್ದೀರಿ, ಇನ್ನೆರಡು ವರ್ಷ ಅವರ ಪಾಡಿಗೆ ಅವ್ರನ್ನ ಬಿಟ್ಟುಬಿಡಿ. ರಾಹುಲ್ ಗಾಂಧಿ ಹೇಳಿದ್ದು ಕೊನೆಯದಾಗಿ. ನಾನಾ ತರಹದಲ್ಲಿ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗಲೂ ಕೂಡ ಸಿದ್ದರಾಮಯ್ಯ ಅದನ್ನ ಒಪ್ಪಿಕೊಂಡು ತಲೆದೂಗಿ ನಿಂತ್ಕೊಳ್ಳೋದಕ್ಕೆ ತಯಾರಾಗಿರಲಿಲ್ಲ. ಕೊನೆಯದಾಗಿ ಹೈಕಮಾಂಡ್ ನಾಯಕರಲ್ಲಿದ್ದಂತಹ ಕಟ್ಟ ಕಡೆಯ ಡಿಕೆಶಿ ಸುತ್ತ ಚಕ್ರವ್ಯೂಹ ರಚಿಸೋದಕ್ಕೆ ಮುಂದಾಗಿದ್ದ ಸಿದ್ದು ಟೀಮ್. ಹೈಕಮಾಂಡ್ನಿಂದ ಕ್ಲಿಯರ್ ಕಟ್ ಸಿಗ್ನಲ್, ಡಿಕೆ ದಾರಿಗಿಲ್ಲ ಯಾವುದೇ ಅಡ್ಡಿ. ರಾಜ್ಯ ಕಾಂಗ್ರೆಸ್ಸಿನಲ್ಲಿ ಸಿದ್ದರಾಮಯ್ಯ ಏಕಸ್ವಾಮ್ಯಕ್ಕೆ ಬಿತ್ತ ಬ್ರೇಕ್. ಹೈಕಮಾಂಡ್ ಅಭಯ ಸಿಗ್ತಾ ಇದ್ದ ಹಾಗೆ ಡಿಕೆಶಿ ಪಾಳೆಯದಲ್ಲಿ ಭರ್ಜರಿ ಜಯ. 8 ವರ್ಷ ಆಳಿದ್ದೀರಿ. ಜೆಡಿಎಸ್ ನಿಂದ ಕಾಂಗ್ರೆಸ್ಸಿಗೆ ಪಲಾಯನಗೈದ ನೀವು ಒಬ್ಬ ವಲಸಿಗನಾಗಿ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಒಬ್ಬ ಅಹಿಂದ ನಾಯಕನಿಗೆ 8 ವರ್ಷಗಳ ಕಾಲ ಸುಗಮವಾಗಿ ಆಡಳಿತ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಕರ್ನಾಟಕ ಹೇಳಿ ಕೇಳಿ ಜಾತಿವಾರು ಲೆಕ್ಕಾಚಾರದಲ್ಲಿ ರಾಜಕಾರಣ ನಡೆಯುವಂತಹದ್ದು. ನಮಗೆ ಕೇವಲ 2023ರಲ್ಲಿ ಗೆದ್ದರೆ ಸಾಲದು, 2028ರಲ್ಲೂ ಕೂಡ ನಾವು ಅಧಿಕಾರಕ್ಕೆ ಬರಬೇಕು ಅಂದರೆ ರಾಜ್ಯದ ಚುಕ್ಕಾಣಿ ಒಕ್ಕಲಿಗ ನಾಯಕನ ಕೈಯಲ್ಲಿರಬೇಕು. ಕಾರಣ ಕರ್ನಾಟಕದಲ್ಲಿ 2028ಕ್ಕೆ ಅಲಯನ್ಸ್ ಗೌರ್ನಮೆಂಟ್ ರೂಲ್ ಮಾಡುತ್ತೆ ಅನ್ನೋ ಟ್ರೆಂಡ್ ಇದೆ. ಅಲ್ಲೊಬ್ಬ ಒಕ್ಕಲಿಗ ನಾಯಕನಿದ್ದಾನೆ. ಆ ನಾಯಕನನ್ನು ಓವರ್ಟೇಕ್ ಮಾಡಬೇಕು ಅಂದರೆ ರಾಜ್ಯದ ಚುಕ್ಕಾಣಿ ಒಕ್ಕಲಿಗನ ನಾಯಕನ ಕೈಯಲ್ಲಿ ಕಪಿಮುಷ್ಟಿಲ್ ಭದ್ರ ಆಗಬೇಕು. ಇನ್ನಿರೋದು ಆಟ. ಸಾಕಷ್ಟು ಪ್ರಯತ್ನಗಳು ನಡೆಯಿತು ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿಯೋದಕ್ಕಾಗಿ. ಆದರೆ ಅವೆಲ್ಲ ಪ್ಲಾನ್ಗಳು, ಅವೆಲ್ಲ ಚಕ್ರವ್ಯೂಹಗಳನ್ನು ಭೇದಿಸಿ ಕನಕಪುರದ ಕುಬೇರ ಎದ್ದು ನಿಂತ್ಕಂಡ. ಅವರನ್ನು ದೂಡೋದಕ್ಕೂ ಆಗಲಿಲ್ಲ, ಅವರನ್ನು ಪಕ್ಕಕ್ಕೆ ಸರಿಸೋದಕ್ಕೂ ಸಾಧ್ಯ ಆಗಲಿಲ್ಲ. ಗಟ್ಟಿಯಾಗಿ ಬಂಡೆ ಕಲ್ಲಿನಂತೆ ನಿಂತ್ಕೊಂಡ್ರು. ಸಿದ್ದರಾಮಯ್ಯ ತಳ್ಳೋದಕ್ಕೆ ಪ್ರಯತ್ನ ಪಟ್ಟರು, ಆದರೆ ಅದು ಸಾಧ್ಯ ಆಗಲಿಲ್ಲ. ರಾಜಕೀಯ ತಳ್ಳಾಟದ ಬಗ್ಗೆ ಮಾತನಾಡ್ತಾ ಇದ್ದೀನಿ, ಫಿಸಿಕಲಿ ತಳ್ಳಾಟ ಅಲ್ಲ. ಸೊ ಇವೆಲ್ಲ ರಾಜಕೀಯ ಡೆವಲಪ್ಮೆಂಟ್ಗಳ ನಡುವೆ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಸಿದ್ದರಾಮಯ್ಯನವರು ಬಿಟ್ಟುಕೊಡಬೇಕಾದ ಪ್ರಮೇಯ ಎದುರಾಯ್ತಾ? ಕ್ವಶ್ಚನ್ ಮಾರ್ಕ್. ಈಗಲೂ ಚರ್ಚೆಗಳು ಶುರುವಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಪಡೆಯೋಣ. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ಫೋನ್ ಸಂಪರ್ಕದಲ್ಲಿ. ಮಾರುತಿ, ಎಲ್ಲವೂ ಅಂದುಕೊಂಡಂತೆ ಸುಸೂತ್ರವಾಗಿ ನಡೆಯಿತು ಅನ್ನೋದು ಮೇಲ್ನೋಟಕ್ಕೆ ಕಾಣುತ್ತಾ ಇದೆ, ಆದರೆ ಇದರ ಒಳ ಪ್ಲಾನ್ಗಳೇ ಬೇರೆಯೇ ಇತ್ತ ಅನ್ನುವಂತಹದ್ದು. ಒಂದು ಕಮಿಟಿ ರಚನೆ ಮಾಡಬೇಕು ಸರ್ಕಾರ ಮಟ್ಟದಲ್ಲಿ ಅಂತ ಒಂದು ಚರ್ಚೆ ಆಗ್ತಿತ್ತು. ಇದಕ್ಕೆ ಸಿದ್ದರಾಮಯ್ಯರು ಕೂಡ ಪಟ್ಟಿ ಹಿಡಿದಿದ್ರು ಎಂಬುದು ಕೂಡ ಹಿಂದೆ ಚರ್ಚೆ ಆಗ್ತಿರುವಂತ ವಿಚಾರ. ಆದ್ರೆ ಸರ್ಕಾರವು ಅಂದ್ರೆ ಹೈಕಮಾಂಡ್ ಹೇಳಿದ ಸಂದರ್ಭದಲ್ಲಿ ಸಿಎಂ ಪಟ್ಟ ಬಿಟ್ಕೊಳ್ಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ಈ ವಿಚಾರವಾಗಿ ಕೂಡ ಚರ್ಚೆ ಆಗಿತ್ತು ಅಂತ ಸಲಹಾ ಸಮಿತಿ ಒಂದು ರೆಡಿ ಮಾಡ್ಬೇಕು ಅಂತ ಕೂಡ ಹೇಳಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರು ಇದಕ್ಕೆ ಸೊಪ್ಪಾಗ್ತಿಲ್ಲ. ಯಾಕೆಂದ್ರೆ ಈಗಾಗಲೇ ಸಿದ್ದರಾಮಯ್ಯರು 3 ವರ್ಷ ಅಧಿಕಾರವನ್ನ
ಅನುಭವಿಸಿರುವಂತದ್ದು, ಮತ್ತೆ ಸಿಎಂ ಆಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸಿರುವಂತದ್ದು. ಆದ್ರೆ ಈ ಸಂದರ್ಭದಲ್ಲಿ ಕಮಿಟಿ ರಚನೆ ಮಾಡೋದು ಸರ್ಕಾರದ ಮಟ್ಟದಲ್ಲಿ ಸರಿಯಲ್ಲ. ಯಾಕೆಂದ್ರೆ ಒಂದ್ ರೀತಿಯಾದಂತ ಆಡಳಿತ ಸಿಎಂ ಸಿದ್ದರಾಮಯ್ಯ ಕೈಯಲ್ಲೇ ಇದ್ದಂಗೆ ಆಗುತ್ತೆ ಒಂದ್ ವೇಳೆ ಕಮಿಟಿ ರಚನೆ ಆಗಿದ್ದೇ ಆದಲ್ಲಿ. ಅದರಿಂದಾಗಿಯೇ ಇವೆಲ್ಲವೂ ಬೇಡ ಅಂತ ರಾಹುಲ್ ಗಾಂಧಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ಅಂದ್ರೆ ಸೂಚನೆ ಕೊಟ್ಟಿರುವಂತದ್ದು. ಈ ಸಂದರ್ಭದಲ್ಲಿ ರಚನೆ ಮಾಡೋದು ಬೇಡ, ಡಿ.ಕೆ.ಶಿ ಅವರೇ ಸಿಎಂ ಆಗಿ ಎಲ್ಲವನ್ನು ಕೂಡ ನಿಭಾಯಿಸ್ತಾರೆ ಅನ್ನೋ ಅರ್ಥದಲ್ಲಿ ಸಿದ್ದರಾಮಯ್ಯಗೆ ಸೂಚನೆ ಕೊಟ್ಟಿರೋದು. ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅಂದ್ಕೊಂಡಂಗೆ ಯಾವ ನಡೀತಿಲ್ಲ ಈಗಿನ ಸದ್ಯದ ಮಟ್ಟಿಗೆ ಎಂಬುದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಯಾಕೆಂದ್ರೆ ಸಾಕಷ್ಟು ವಿಚಾರಗಳಲ್ಲಿ ಚರ್ಚೆ ಆಗ್ತಿತ್ತು. ಒಂದ್ ಕಡೆ ಡಿ.ಸಿ.ಎಂ ಗಳ ರಚನೆ ಆಗ್ಬೇಕು ಅಂತ ಹೇಳ್ತಿದ್ರು ಸಮುದಾಯವರು, ಇನ್ನು ಅದ್ರ ಬಗ್ಗೆ ಕೂಡ ಎಲ್ಲ ಸ್ಪಷ್ಟವಾಗಿ ಸಂದೇಶ ಸಿಗ್ತಿಲ್ಲ. ಮತ್ತೆ ತಮ್ಮ ಆಪ್ತರಿಗೂ ಕೂಡ ಎಲ್ಲರಿಗೂ ಕೂಡ ಸಚಿವ ಸ್ಥಾನ ಕೊಡಿಸುವ ಪ್ರಯತ್ನಗಳನ್ನ ಮತ್ತೆ ಸರ್ಕಾರ ಮಟ್ಟದಲ್ಲಿ ಉನ್ನತ ಸ್ಥಾನಗಳನ್ನು ಕೊಡಿಸುವ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಿದೆ. ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೋ ಗೊತ್ತಿಲ್ಲ. ಒಟ್ಟಲ್ಲಿ ಹೈಕಮಾಂಡ್ ಹೇಳಿದೆ ಅಂತೇಳಿ ರಾಜೀನಾಮೆ ಕೊಟ್ಟಿರುವಂತ ಸಿದ್ದರಾಮಯ್ಯರಿಗೆ ತಮ್ಮ ಹಿಡಿತದಲ್ಲಿ ಇಟ್ಕೋಬೇಕು ಎಂಬ ಪ್ರಯತ್ನ ಮಾಡ್ತಿದ್ರು. ಆದ್ರೆ ಅದು ಎಲ್ಲವರೆಗೂ ಯಶಸ್ವಿ ಆಗುತ್ತೆ ಎಂಬುದು ಕಾದ್ ನೋಡ್ಬೇಕು. ಬಟ್ ಇಲ್ಲಿವರೆಗೂ ಕೂಡ ಹೈಕಮಾಂಡ್ ಯಾವುದೇ ರೀತಿಯಾದ ಕಮಿಟಿ ರಚನೆ ಮಾಡೋದು ಬೇಡ ಅಂತ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು ಸಾಯಿಲ್. ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ.